ಹಾಯ್ ಫ್ರೆಂಡ್ಸ್, ಹಲೋ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ನೌಎಡೇಸ್ ಆ್ಯಸ್ ಎ ಮದರ್ಹುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಂದು ಹುಡುಗಿ ಲೈಫಲ್ಲಿ ಅಂತ. ಅಂದರೆ ಫಾರ್ ಈಚ್ ಆ್ಯಂಡ್ ಎವ್ರಿ ಗರ್ಲ್ ಮದರ್ಹುಡ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ಎ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿಚ್ ವಿ ಗೆಟ್. ವಾಟ್ ವಿ ಹ್ಯಾವ್ 3 phases. One is marriage, one is studies, and next comes motherhood journey ಹೇಗಿದೆ. ಆ್ಯಂಡ್ ನೌಎಡೇಸ್ ಲೈಕ್ ಆಗಿನ ಕಾಲ ಅಂತಂದರೆ ಮಗು ಜನನ ಅಂತಂದರೆ ಅದು ನಾರ್ಮಲ್ ಡೆಲಿವರಿ ಆ ಥರನೇ ಇರ್ತಾಯಿತ್ತು. ಬಟ್ ಈಗ ಒಂದು ಆಪ್ಷನ್ ಬಂದಿದೆ, ಅದು ನಾರ್ಮಲ್ ಆ್ಯಂಡ್ ಸಿಸರಿನ್ ಆ ಥರ ಇರೋದ್ರಿಂದ ಸೊ ನಮ್ಮ ಎಲ್ಲ ಹೆಣ್ಮಕ್ಳು ಲೈಫಲ್ಲಿ ಮದರ್ಹುಡ್ ಅನ್ನೋದು ಎಷ್ಟು ಡಿಫಿಕಲ್ಟಿ ಆಗಿಬಿಟ್ಟಿದೆ ಇವಾಗ ಅಂತಂದರೆ, ಗೆಟ್ಟಿಂಗ್ ಪ್ರೆಗ್ನೆನ್ಸಿ ಈಸ್ ಒನ್ ಆಫ್ ದ ಡಿಫಿಕಲ್ಟ್ ಅಂತಂದರೆ, ಅದಾದಮೇಲೆ ಈಗ ಪ್ರೆಗ್ನೆಂಟ್ ಆದಮೇಲೆ ಒಂಥರ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹೇಳಕ್ಕೆ ಹೋದರೆ ನೌಎಡೇಸ್ ಪ್ರೀಟರ್ಮ್ ಡೆಲಿವರಿ ಆ ಥರ ಪ್ರೀಟರ್ಮ್ ಡೆಲಿವರಿ ಆಗೋದು, ಮತ್ತು 7 monthsಗೆ ಡೆಲಿವರಿ ಆಗೋದು, 6.5 monthsಗೆ ಡೆಲಿವರಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಹೌ ವಿ ಆರ್ ಕೇರಿಂಗ್ ಆ್ಯಸ್ ಎ ನನ್ನದು ಒಂದು ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು, ಯೂಶ್ವಲಿ ನನಗೆ ಎರಡು ಮಕ್ಕಳಿದ್ದಾರೆ. ಒನ್ ಈಸ್ ಎ ನಾರ್ಮಲ್ ಡೆಲಿವರಿ ಅಂತಂದರೆ ನಾರ್ಮಲ್ ಡೆಲಿವರಿ ಅಲ್ಲ, ವಿಚ್ ಈಸ್ ಇಟ್ ಈಸ್ ಎ ಸಿ ಸೆಕ್ಷನ್ ಡೆಲಿವರಿ. ಬಟ್ ಅದು ನಾರ್ಮಲ್ ಆಗಿ 9 months ಆದಮೇಲೆ ಆಗಿರೋ ಡೆಲಿವರಿ. ಆ್ಯಂಡ್ ಸೆಕೆಂಡ್ ಬೇಬಿ ಬಂದು ಸಿ ಸೆಕ್ಷನೇ ಆಗಿರೋದ್ರಿಂದ, ಅದು ನನ್ನ ಸೆಕೆಂಡ್ ಬೇಬಿ ಬಂದು ಪ್ರೀಟರ್ಮ್ ಡೆಲಿವರಿ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್